ಶಕ್ತಿವಂತ ಕೂಡ ಆಗಿದ್ದ ಸಾಹುಕಾರರ ಆರ್ಭಟವನ್ನು ಕಂಡು ನಾನು ಕಂಗಾಲಾಗಿದ್ದೆ. ತಮಗೆ ಗೊತ್ತಿದ್ದ ಎಲ್ಲಾ ರೀತಿಯಲ್ಲಿ ಎಲ್ಲಾ ಕೆಲಸ ಚೆನ್ನಾಗಿ ಮಾಡಿದರು. ಹಾಯ್ ಗೆಳೆಯರೇ, ಹಳ್ಳಿಯಲ್ಲಿದ್ದ ಸಂಗುವಿನ ಜೀವನದಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ನಿಮಗೆ ಹೇಳ್ತೀನಿ. ಹಲವು ವರ್ಷಗಳ ಹಿಂದೆ ಮನೆಯ ಆರ್ಥಿಕ ಪರಿಸ್ಥಿತಿ ಕೆಟ್ಟಿದ್ದರಿಂದ ಹಳ್ಳಿಯೊಂದರ ಸಾಹುಕಾರರ ಮನೆಯಲ್ಲಿ ಕೆಲಸವನ್ನು ಮಾಡುತ್ತಿದ್ದೆ. ಮನೆಯಲ್ಲಿ ಸಾಕಷ್ಟು ಜನರು, ಆಳುಗಳು ಕೂಡ ಇದ್ದರು. ತಿಂಗಳಿಗೆ 7,000 ರೂಪಾಯಿಯ ಜೊತೆಗೆ 3 ಹೊತ್ತಿನ ಊಟವನ್ನು ನೀಡುತ್ತಿದ್ದರು. ಇನ್ನು ಮನೆಯಲ್ಲಿ ಸಾಹುಕಾರ ಸಾಹುಕಾರ್ತಿ ಮಾತ್ರ ಇದ್ದರು. ಇವರ ಮಕ್ಕಳೆಲ್ಲರೂ ಕಾಲೇಜಿನಲ್ಲಿ ಓದುತ್ತಿದ್ದರಿಂದ ಅವರು ಆಗಾಗ ಮನೆಗೆ ಬಂದು ಹೋಗುತ್ತಿದ್ದರು. ಬಂದಾಗ ನನ್ನನ್ನು ಕೂಡ ಸಂತೋಷದಿಂದ ಮಾತನಾಡಿಸುತ್ತಿದ್ದರು. ಉಳಿದಂತೆ ನಮ್ಮ ಸಾಹುಕಾರರೇ ಮನೆಯ ಎಲ್ಲಾ ಉಸ್ತುವಾರಿ ಜಮೀನು ನೋಡಿಕೊಂಡು ಹಳ್ಳಿಯಲ್ಲಿದ್ದರು. 2 ವರ್ಷಗಳಿಂದ ಅವರ ಮನೆಯಲ್ಲಿಯೇ ಕೆಲಸವನ್ನು ಮಾಡುತ್ತಿದ್ದ ಜೀವನ ಸಾಗಿಸುವುದಕ್ಕೆ ಯಾವುದೇ ತೊಂದರೆ ಆಗಿರಲಿಲ್ಲ. ಇನ್ನು ನಮ್ಮ ಸಾಹುಕಾರ್ತಿ ಅನಾರೋಗ್ಯದಿಂದ ಬಳಲುತ್ತಿದ್ದು ಅವರಿಗೆ ಮೇಲೆ ಹೇಳಲು ಕೂಡ ಅಸಾಧ್ಯವಾಗಿತ್ತು. ಅವರಿಗೆ ಎಲ್ಲವೂ ಕುಳಿತಲ್ಲಿಯೇ ಆಗಬೇಕಿತ್ತು. ಇನ್ನು ಇವರಿಗೆ ಉಣಿಸುವುದರಿಂದ ಹಿಡಿದು ಎಲ್ಲವೂ ಕೂಡ ನನ್ನ ಜವಾಬ್ದಾರಿಯಾಗಿತ್ತು. ಸಾಹುಕಾರ ಮನೆಯಲ್ಲಿದ್ದಾಗ ಮಾತ್ರ ಅವನೇ ಇದರ ಬಗ್ಗೆ ಕಾಳಜಿ ವಹಿಸುತ್ತಿದ್ದರಿಂದ ಅವನೇ ಎಲ್ಲವನ್ನೂ ಮಾಡುತ್ತಿದ್ದ. ಇವರಿಗೆ ಸಾಕಷ್ಟು ವರ್ಷಗಳಿಂದ ಅನಾರೋಗ್ಯವಾಗಿದ್ದರೂ ಸಹಿತ ಅವನೇ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಎಂದು ಬೇರೆಯವರು ಹೇಳುತ್ತಿದ್ದರು. ಆದರೆ ನಮ್ಮ ಸಾಹುಕಾರ ಮಾತ್ರ ಬೇರೆಯವರನ್ನು ಕಣ್ಣೆತ್ತಿ ನೋಡಿಲ್ಲ ಎಂದು ನಾನು ಎಂದುಕೊಂಡಿದ್ದಾಗಲೇ ಒಂದು ಘಟನೆ ನಡೆದು ಅವರ ಬಗೆಗಿನ ಅಭಿಪ್ರಾಯ ಬದಲಿಸಿ ಬಿಟ್ಟಿತ್ತು. ಇನ್ನು ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಾಗ ಆತ ನೀರು ಕುಡಿಯಲು ಅಂತ ಮೇಲಿಂದ ಮೇಲೆ ಅಡುಗೆ ಮನೆಗೆ ಬಂದು ಹೋಗುತ್ತಿದ್ದ. ಆದರೆ ಇದು ಎಲ್ಲ ಮಾಮೂಲು ಎಂದು ನಾನೇನು ಅದನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಬೇರೆ ಬೇರೆ ಕೆಲಸ ಮಾಡುತ್ತಿದ್ದಾಗ ಸಾಹುಕಾರ ನನ್ನ ಜೊತೆಗೆ ನಮ್ಮ ಮನೆಯ ಬಗ್ಗೆ, ಕುಟುಂಬಸ್ಥರ ಬಗ್ಗೆ, ಹೀಗೆಲ್ಲರ ಬಗ್ಗೆ ಕೇಳುತ್ತಿದ್ದ. ಅವನು ಯಾವಾಗಲೂ ನನ್ನ ಜೊತೆಗೆ ನಗಾಡುತ್ತಾ ಮಾತನಾಡುತ್ತಾ ನಿಲ್ಲುತ್ತಿದ್ದ. ಆದರೆ ಅವನು ಹೀಗೆ ಬಂದು ನಿಲ್ಲುತ್ತಿದ್ದದ್ದು ಬೇರೆ ಕಾರಣದಿಂದ ಎಂದು ನನಗೆ ಯಾವತ್ತಿಗೂ ಗೊತ್ತಿರಲಿಲ್ಲ. ಒಂದು ಸಲ ಅಚಾನಕ್ಕಾಗಿ ಅವನು ನನ್ನ ಮನೆಯವರ ಬಗ್ಗೆ ವಿಚಾರಿಸುವಾಗ ಆ ಸೌಂದರ್ಯವನ್ನು ನೋಡುತ್ತಾ ನಿಂತಿದ್ದನ್ನು ನಾನು ಗಮನಿಸಿ ಸ್ವಲ್ಪ ಅವತ್ತಿನಿಂದ ಹುಷಾರಾಗಿದ್ದೆ. ಅವನು ನನ್ನ ನೋಡುತ್ತಿದ್ದದ್ದು ನನಗೂ ಗೊತ್ತಿತ್ತು. ಈ ಹಿಂದೆ ಬೇರೆ ಕಡೆಗೆ ಕೆಲಸಕ್ಕೆ ಹೋದಾಗಲೂ ಇಂತಹ ಪರಿಸ್ಥಿತಿ ಎದುರಿಸಿದ್ದರಿಂದ ನಾನೇನು ಅದನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಇನ್ನು ಸಾಹುಕಾರನಿಗೆ ಅಷ್ಟೇನೂ ವಯಸ್ಸಾಗಿರಲಿಲ್ಲ. ಸುಮಾರು 50ರ ಸಾಹುಕಾರ. ನೋಡಲು ಸಖತ್ತಾಗಿ ಎತ್ತರವಾಗಿ, ಗೋಧಿ ಬಣ್ಣ, ಹುರಿಮಿಸಿ ದೋತ್ರ ತೊಟ್ಟು ಹಳೆಯ ಸಿನಿಮಾದ ನಟರಂತೆ ಇದ್ದ. ಇನ್ನು ಅವರು ಹೊಲದಲ್ಲಿ ಕೆಲಸ ಜಾಸ್ತಿ ಇದ್ದಾಗ ನನ್ನನ್ನು ತಮ್ಮ ಬುಲೆಟ್ ಗಾಡಿ ಮೇಲೆ ಕರೆದುಕೊಂಡು ಹೋಗುತ್ತಿದ್ದರು. ಹೀಗೆ ಹೋಗುವಾಗ ಆತ ರಸ್ತೆಯೆಲ್ಲ ಸರಿಯೇ ಇದ್ದರೂ ಸಹಿತ ಆಗಾಗ ಬ್ರೇಕ್ ಹಾಕುತ್ತಿದ್ದ. ಇದರಿಂದ ಅವನಿಗೆ ಏನೋ ಒಂಥರ ಸಂತೋಷವಾಗುತ್ತಿತ್ತು. ಆದರೆ ಇದನ್ನು ತಪ್ಪಿಸಲೆಂದೇ ಗಟ್ಟಿಯಾಗಿ ಗಾಡಿಯನ್ನು ಹಿಡಿದುಕೊಳ್ಳುವುದು, ಬುತ್ತಿಚೀಲವನ್ನು ಕೈಯಲ್ಲಿ ಹಿಡಿದು ಕೂರುವುದು, ಹೀಗೆಲ್ಲ ಮಾಡುತ್ತಿದ್ದೆ. ಅಲ್ಲದೆ ಹೊಲದಲ್ಲಿ ನಾನು ಕೆಲಸ ಮಾಡುವಾಗ ಅವರು ದೂರದಿಂದಲೇ ನನ್ನ ನೋಡುತ್ತಾ ಇರುತ್ತಿದ್ದ. ಇನ್ನು ಕೆಲವೊಮ್ಮೆ ಬಟ್ಟೆ ತೊಳೆಯುವಾಗಲೆಲ್ಲ ಆಗಾಗ ನನಗೆ ಕಲೆಯಿದ್ದ ಬಟ್ಟೆ ಸಿಗುತ್ತಿತ್ತು. ಅದನ್ನ ನೋಡಿ ನನಗೂ ಏನು ಮಾಡಬೇಕು ಎಂದು ಗೊತ್ತಾಗುತ್ತಿದ್ದಿಲ್ಲ. ಹೀಗೆ ಎಲ್ಲದರ ಬಗ್ಗೆ ವಿಚಾರ ಮಾಡಿದರೆ ಹೇಗೆ ಎಂದು ಸುಮ್ಮನೆ ನನ್ನ ಪಾಡಿಗೆ ನಾನು ನನ್ನ ಕೆಲಸ ಮಾಡುತ್ತಾ ಇರುತ್ತಿದ್ದೆ. ಅಲ್ಲದೆ ಅವನು ನನ್ನ ಬಗ್ಗೆ ಆತರ ಯೋಚಿಸುವುದಿಲ್ಲ ಎಂದುಕೊಂಡಿದ್ದೆ. ಆದರೆ ಆ ಸಾಹುಕಾರ ಸಮಯ ಸಿಕ್ಕಾಗೊಮ್ಮೆ ಮನೆಯಲ್ಲಿ ಇದ್ದುಕೊಂಡು ನನ್ನ ನೋಡುತ್ತಾ ಕೂರುತ್ತಿದ್ದ. ನಾನು ಅವರನ್ನು ನೋಡಿದರೆ ಕೂಡಲೇ ಮುಖ ತಿರುಗಿಸಿ ಬೇರೆಡೆ ನೋಡುತ್ತಾ ಕೂರುತ್ತಿದ್ದ. ಹೀಗೆ ಸುಮಾರು ತಿಂಗಳುಗಳ ಕಾಲ ಇದೆಲ್ಲ ನಡೆದೇ ಇತ್ತು. ಇನ್ನು ನನ್ನ ಮನೆಯ ಸಮಸ್ಯೆಯಿಂದಾಗಿ ನಾನು 7,500 ರೂಪಾಯಿ ಸಾಲವನ್ನು ಅವರಿಂದ ತೆಗೆದುಕೊಂಡಿದ್ದೆ. ಅದಕ್ಕೇನಾದರೂ ಹೀಗೆ ನೋಡ್ತಾ ಇದ್ದಾನ, ಬಡ್ಡಿಗೇನಾದರೂ ಕೇಳುವ ವಿಚಾರ ಇಟ್ಟಿದ್ದಾನ ಹೇಗೆ ಅಂತೆಲ್ಲ ನಾನು ಯೋಚಿಸುತ್ತಿದ್ದೆ. ಅಲ್ಲದೆ ಆ ಸಾಲವನ್ನು ಬೇಗನೆ ತೀರಿಸುವ ಹಣವು ನನ್ನ ಮೇಲಿದ್ದರಿಂದ ನನ್ನ ಸಂಬಳದಲ್ಲಿ ಸ್ವಲ್ಪ ಹಣವನ್ನು ಮುರಿಯುವಂತೆ ಹೇಳಿದಾಗ ಅವನು ಸರಿ ಎಂದು ಹೇಳಿದ್ದ. ಆದರೆ ಹೀಗೆ ಇದ್ದಾಗಲೇ ಒಂದು ದಿನ ದೂರದ ಊರಿನಲ್ಲಿದ್ದ ನನ್ನ ಚಿಕ್ಕಪ್ಪನನ್ನು ಆಸ್ಪತ್ರೆಗೆ ಸೇರಿಸಿದ್ದಾಗಿ ನಾನು ದಿಕ್ಕು ತೋಚದೆ ಸಾಹುಕಾರನ ಬಳಿ ಬಂದು ಸಹಾಯ ಕೇಳಿದೆ. ಅವನು ಸರಿಯಾಯಿತು, ಹಣ ಕೊಡುತ್ತಿದ್ದೆ. ಆದರೆ ಹಿಂದೆ ತೆಗೆದುಕೊಂಡ 7,000 ಸಾಲ ಇನ್ನೂ ವಾಪಸ್ ಕೊಟ್ಟಿಲ್ಲ. ನಿನಗೆ ಅಂತ ಯಾವುದೇ ಕಾಗದಪತ್ರ ಇಲ್ಲದೆ ಕೊಟ್ಟಿದ್ದೇನೆ. ಇವಾಗ ಮತ್ತೆ 5,000 ಕೇಳಿದರೆ ಹೇಗೆ ಎಂದರು. ಆಗ ಏನು ಹೇಳಬೇಕು ಎಂದು ಗೊತ್ತಾಗದೆ ನಾನು ಸುಮ್ಮನೆ ಇದ್ದೆ. ಆಗ ಅವನು, ನೀನು ಊರಿಗೆ ಹೋದರೆ ವಾಪಸ್ ಬಂದೇ ಬರುತ್ತೀಯಾ ಎನ್ನುವುದಕ್ಕೆ ಏನು ಸಾಕ್ಷಿ ಇದೆ ಎಂದರು. ಆಗ ನಾನು ಸುಮ್ಮನಿದ್ದೆ. ಅವರು ಮತ್ತೆ ಮುಂದುವರೆದು, ಸರಿ, ಇವಾಗ ಕೊಟ್ಟರೆ ಎಲ್ಲಾ ಸಾಲವನ್ನು ಹೇಗೆ ವಾಪಸ್ ಕೊಡ್ತೀಯಾ, ಯಾವಾಗ ಕೊಡ್ತೀಯಾ ಎಂದಾಗಲೂ ಕೂಡ ನಾನು ಸುಮ್ಮನಿದ್ದೆ. ಸಾಹುಕಾರ ಹೀಗೆ ಮಾತನಾಡುವಾಗ ನನ್ನ ಮುಖವನ್ನು ನೋಡದೆ ಬೇರೆಡೆಗೆ ನೋಡುತ್ತಿದ್ದ. ಆಗ ಅವನು, ನಿನಗೆ ದುಡ್ಡಿನ ಅವಶ್ಯಕ ಇದೆ, ನಿಮ್ಮ ಸಾಹುಕಾರ್ತಿಗೆ ಮೇಲಳಕ್ಕೂ ಆಗೋಲ್ಲ, ನಾನು ಮನೆ ಬಿಟ್ಟು ಎಲ್ಲೂ ಹೋಗುವುದಿಲ್ಲ, ನಿನಗೆ ಹಣ ಕೊಟ್ಟೇ ಕೊಡ್ತೀನಿ.
ಆದರೆ ಯಾವಾಗ ಕೊಡ್ತೀಯೋ ಕೊಡು, ಕೊಡದಿದ್ದರೂ ಬೇಡ, ನಾನು ಕೇಳುವುದಿಲ್ಲ ಎಂದರು. ನಿನಗೆ ಹೇಗೆ ದುಡ್ಡಿನ ಅವಶ್ಯಕತೆ ಇದೆ, ನನಗೂ ಬೇರೆ ಏನೋ ಒಂದು ವಸ್ತುವಿನ ಅವಶ್ಯಕತೆ ಇದೆ. ಅದಕ್ಕಾಗಿ ನೀನು ನನ್ನ ಒಂದು ಕೆಲಸ ಮಾಡಿದರೆ ದುಡ್ಡು ಕೊಡ್ತೀನಿ ಅಂದಾಗ ನಾನು ಅವರು ಹೇಳಿದ್ದಕ್ಕೆ ಖುಷಿಯಾಗಿ, ನೀವು ಹೇಳಿದೆಲ್ಲ ಕೇಳ್ತೀನಿ, ಮೊದಲು ದುಡ್ಡು ಕೊಡಿಯೇ ಎಂದೆ. ಆಗ ಅವನು, ಅದು ಹಾಗೆಲ್ಲ ಕೊಡುವುದಿಲ್ಲ, ಮೊದಲೇ ನೀನು ಏನು ಕೆಲಸ ಅಂತ ಕೇಳದೆ ಹೇಗೆ ದುಡ್ಡು ಕೊಡೋಕೆ ಆಗುತ್ತೆ ಎಂದರು. ಆಗ ನಾನು, ಸರಿ ಹೇಳಿ, ನನ್ನಿಂದ ಏನು ಕೆಲಸ ಆಗಬೇಕು ಎಂದೆ. ಆಗ ಅವನು, ನೋಡು, ನಾನು ಊರು ಬಿಟ್ಟು ಹೋಗಿಲ್ಲ, ಇಲ್ಲಿವರೆಗೆ ಯಾರನ್ನೂ ತಲೆ ಎತ್ತಿ ನೋಡಿಲ್ಲ, ಆದರೆ ಯಾಕೋ ನಿನ್ನ ನೋಡಿದ ಮೇಲೆ ಏನೋ ಒಂಥರ ಎನಿಸುತ್ತೆ. ನೀನು ನೋಡಲು ಚೆನ್ನಾಗಿ ಇದ್ದೀಯಾ. ನನಗೆ ಇಷ್ಟೆಲ್ಲ ದುಡ್ಡು ಇದ್ದರೂ ಜೀವನದಲ್ಲಿ ಸಂತೋಷ ಇಲ್ಲದೆ ಇದ್ದೀನಿ. ನನಗೂ ಏಕಾಂಗಿ ಜೀವನ ಬೇಜಾರಾಗಿದೆ. ನೀನು ನನಗೆ ಆ ಕೆಲಸದಲ್ಲಿ ಸಹಾಯ ಮಾಡಿದರೆ ದುಡ್ಡು ಕೊಡುತ್ತೀನಿಯೇ ಅಂದ. ಆಗ ನಾನು, ನನ್ನ ಏನಂತ ತಿಳಿದಿದ್ದೀರಿ ಎಂದು ಕೇಳಿದಾಗ ಅವರು, ಇವಾಗ ನೀನು ಹೋಗು ಮನೆಗೆ. ಹೋದ ಮೇಲೆ ನಿಧಾನವಾಗಿ ಯೋಚಿಸು. ನಿನ್ನ ಯಜಮಾನ ತೀರಿ ಹೋಗಿ 5 ವರ್ಷ ಆಗಿದೆ. ನಿನ್ನ ಮನೆಯ ಜವಾಬ್ದಾರಿ ನಿನ್ನ ಮೇಲೆ ಅಂತ ಇಡೀ ಊರಿಗೆ ಗೊತ್ತಿದೆ. ಎಷ್ಟು ದಿನ ಹೀಗೆ ಕಷ್ಟಪಡುತ್ತೀಯ ಎಂದರು. ನೀನು ಒಬ್ಬಂಟಿ, ನಿನಗೂ ಬೇಕು ಅಂತ ಅನಿಸುತ್ತೆ ಎನ್ನುವುದು ನನಗೆ ಗೊತ್ತು. ಇವಾಗ ಮನೆಗೆ ಹೋಗು ಎಂದಾಗ ನಾನು ಅಲ್ಲಿಂದ ಮನೆಗೆ ಬಂದೆ. ಆದರೆ ನನಗೆ ಸಿಟ್ಟು ಬಂದಿತ್ತು. ಹಾಗೆ ಅಡುಗೆ ಮಾಡುತ್ತಾ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ. ಆದರೆ ಎಲ್ಲ ಸಿಟ್ಟು ಹೋಗಿ ದುಡ್ಡಿನ ಬದಲು ನನ್ನ ಯಜಮಾನರ ಬಗ್ಗೆ ಯೋಚಿಸೋಕೆ ಶುರು ಮಾಡಿದ್ದೆ. ಅವನಿದ್ದಾಗ ಪ್ರತಿದಿನ ಆ ಕೆಲಸ ಮಾಡ್ತಾ ಇದ್ದ. ನಾನು ಬೇಡ ಬೇಡ ಎಂದರೂ ಕೂಡ ಕರೆದುಕೊಂಡು ಹೋಗುತ್ತಿದ್ದರು. ನನಗೆ ಆ ಹಸಿವಾಗದಿದ್ದರು. ಅಡುಗೆ ಮನೆ, ಕಬ್ಬಿನ ಹೊಲ ಮತ್ತು ಹಾಲಿನಲ್ಲಿ ಹೀಗೆ ಎಲ್ಲೆಂದರಲ್ಲಿ ಸಾಕಷ್ಟು ಕೆಲಸ ಮಾಡುತ್ತಿದ್ದ ನನ್ನ ಜೀವನ ಎಷ್ಟು ಚೆನ್ನಾಗಿತ್ತು. ಆದರೆ ಅವನು ಹೋದ ಮೇಲೆ ಇದೆಲ್ಲ ಒಮ್ಮೆಲೇ ನಿಂತು ಬಿಟ್ಟಿತ್ತು. ಹೊಟ್ಟೆ ಹಸಿವು ತೀರಿಸಲು ಎಷ್ಟೋ ಸಲ ತರಕಾರಿ ಬಳಸುತ್ತಿದ್ದೆ. ಊರಲ್ಲಿ ಯಾರ ಹತ್ತಿರವೂ ಈ ವಿಚಾರದಲ್ಲಿ ಮಾತನಾಡುವಂತೆ ಇರಲಿಲ್ಲ. ಈ 2 ವರ್ಷಗಳಲ್ಲಿ ನಾನು ನನ್ನ ಜೀವನವನ್ನೇ ಮರೆತು ಬಿಟ್ಟಿದ್ದೇನೆ. ನನಗೂ ನನ್ನದೇ ಆದ ಒಂದು ಜೀವನ ಇದೆ ಎಂದು ಎನಿಸಿತು. ಹೀಗೆಲ್ಲ ವಿಚಾರ ಮಾಡಬೇಕಾದರೆ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳುವ ಸಲುವಾಗಿ ಕೈಕೆಲಸ ಮಾಡಿದೆ. ಆದರೆ ಸಮಾಧಾನ ಎನಿಸಲಿಲ್ಲ. ಯಾಕೋ ಸಾಹುಕಾರ ಹೇಳಿದ ಮಾತಿನ ಮೇಲೆ ನನ್ನ ಗಮನ ಹೋಗತೊಡಗಿತು. ಕೊನೆಗೆ ಹಾಗೆ ಸ್ವಲ್ಪ ರೆಸ್ಟ್ ಮಾಡಿದೆ. ಮಾರನೇ ದಿನ ಕೆಲಸಕ್ಕೆ ಹೋದಾಗ ನಾನು ಗೊಂದಲದಲ್ಲಿದ್ದೆ. ಅದಾಗಲೇ 4-6 ಜನರ ಬಳಿ ಹೊರಗೆ ಕೂಡ ಸಾಲ ಮಾಡಿದ್ದೆ. ನಾನು ಎಂದಿನಂತೆ ಸಾಹುಕಾರ್ತಿಗೆ ಊಟ ಮಾಡಿಸಿ ಅವರ ಕೆಲಸಗಳನ್ನೆಲ್ಲ ಮುಗಿಸಿ ಹಣಕ್ಕೆ ಏನು ಮಾಡುವುದು ಎಂದು ಯೋಚಿಸುತ್ತಾ ಇದ್ದೆ. ಆಗಲೇ ಸಾಹುಕಾರರು ಒಳಗೆ ಬಂದರು. ಆದರೆ ನಾನು ಮೊದಲೇ ಯೋಚನೆ ಮಾಡಿದಂತೆ ಹಿಂದೆ ಮುಂದೆ ಯೋಚಿಸದೆ ಒಂದು ಕ್ಷಣಕ್ಕೆ ಮುಗಿಸಿದೆ. ಇದಕ್ಕಾಗಿ ಕಾಯುತ್ತಿದ್ದ ಅವರು ಕೂಡಲೇ ನನ್ನನ್ನು ಹೊಲದ ಮನೆಗೆ ಕರೆದುಕೊಂಡು ಹೋದರು. ಮಧ್ಯಾಹ್ನ ಹೊತ್ತಿನಲ್ಲಿ ಅಲ್ಲಿ ಯಾರೂ ಇರಲಿಲ್ಲ. ಅವರು ಅಲ್ಲಿಯೇ ಆ ಕೆಲಸವನ್ನು ಮಾಡಿದರು. ಮೊದಲೇ ಶಕ್ತಿವಂತ ಕೂಡ ಆಗಿದ್ದ ಸಾಹುಕಾರರ ಆರ್ಭಟವನ್ನು ಕಂಡು ನಾನು ಕಂಗಾಲಾಗಿದ್ದೆ. ತಮಗೆ ಗೊತ್ತಿದ್ದ ಎಲ್ಲಾ ರೀತಿಯಲ್ಲಿ ಎಲ್ಲಾ ಕೆಲಸ ಚೆನ್ನಾಗಿ ಮಾಡಿದರು. ಎಷ್ಟು ವರ್ಷಗಳಿಂದ ಕೆಲಸ ಮಾಡದ ನನಗೂ ಖುಷಿಯಾಗಿತ್ತು. ಕೊನೆಗೆ ಹಣ ಮತ್ತು ಸಂತೋಷ ಎರಡೂ ಸಿಕ್ಕಿತ್ತು. ಆದರೆ ವಿಧಿಯಾಟ ಎಂಬಂತೆ ಇದಾದ 2 ದಿನಗಳಲ್ಲಿಯೇ ಅವರು ಹೋಗಿಬಿಟ್ಟರು. ಅಲ್ಲಿಗೆ ಅವನ ಕೃತ್ಯಗಳೆಲ್ಲ ಒಂದೊಂದಾಗಿ ನನಗೆ ಗೊತ್ತಾಗಿದ್ದವು. ಅವನು 3-4 ಮಂದಿಗೆ ಹೀಗೆ ಮಾಡಿದ್ದ ಎಂದು ತಿಳಿಯಿತು. ಆದರೆ ಇವೆಲ್ಲವೂ ಕಾಲ್ಪನಿಕವಾಗಿದ್ದರಿಂದ ಇವನ್ನು ಕೇವಲ ಒಂದು ಕಥೆಯಾಗಿ ಮಾತ್ರ ಕಾಣಬೇಕು. ಆದರೆ ಇವೆಲ್ಲ ಕೆಲವು ಕಾಲ್ಪನಿಕ ಘಟನೆಗಳು ಆಗಿದ್ದು, ಇವನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳದೆ ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯಯುತವಾಗಿ ಜೀವನ ನಡೆಸಬೇಕು. ಇನ್ನು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ತಪ್ಪುಗಳನ್ನು ಮಾಡಬಾರದು. ಹೀಗಾಗಿ ನಾವು ನಮ್ಮ ಬದುಕನ್ನು ಹಸನಾಗಿಸುವಾಗ ಕಥೆಗಳನ್ನು ಓದಬೇಕು. ಅದರದಿಂದ ಸ್ಫೂರ್ತಿಯನ್ನು ಪಡೆಯಬೇಕು. ಇನ್ನು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ತಪ್ಪುಗಳನ್ನು ಮಾಡಬಾರದು ಗೆಳೆಯರೇ. ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.